ದಿನದ ಭವಿಷ್ಯ ನಂದ್ಯಾವುದು ಕನ್ಯಾ. ಅನಿರೀಕ್ಷಿತ ಬಂಧು ಆಗಮನ, ಮನಕ್ಲೇಶ, ಧನಹಾನಿ. ಅಯ್ಯಯ್ಯ. KR ಆಸ್ಪತ್ರೆಯಲ್ಲಿ ದೆಯ್ಯ ಅಲ್ಲ ನಾನು. ನೀನ್ ಯಾಕೆ ಬಂದೆ ಇಲ್ಲಿ? ಅಯ್ಯೋ ನೀವು ಕೊಟ್ಟಿದ್ದು ದುಡ್ಡು ಆಗೋಯ್ತು ದಣಿ. ಅಲ್ಲಿ ಏನ್ ಮಾಡ್ಲಿ ನಾನು? ನಾ ತಗೊಂಬತ್ತೀನಿ, ಒಡನಾಗಿರು. ಕೋದಂಡ, ಶಕುನಿ ಎಲ್ಲೋ? ಅವ್ರು ಯಾವತ್ತು ಪೂಜೆ ಹೊತ್ತಿಗೆ ಬಂದಿದ್ದಾರೆ, ಊಟದ ಹೊತ್ತಿಗೆ ಎಲ್ಲಿದ್ರು ಓಡ್ ಬರ್ತಾರೆ. ನೀವು ನೋಡಿ, ನೀವು ಮಾಡಿಮ್ಮ. ಬಾಬಾ ಬಾ. ಕರಿಯ ಏನು? ಕರಿಯ ಅದೇ ನಮ್ ಕರಿಯ ದುಡ್ಡಿಲ್ಲ ಅಂತ ಬಂದ್ಬಿಟ್ಟವನೆ. ಯಾರಿಗೂ ಕಾಣ್ದಂಗೆ ಬಂದಿದ್ರಿ. ನಾರಾಯಣ ನಾರಾಯಣ ಕೃಷ್ಣ ಕೃಷ್ಣ ನಡಿ, ನಡಿ, ಅಲ್ಲಿ ಮಾತಾಡು. ನಾರಾಯಣ ನಾರಾಯಣ ನಾರಾಯಣ. ಲೇ ಕರಿಯಾ, ಕರಿಯಾ ಬಂದೆ ಬುದ್ಧಿ. ನಿನ್ನ ನಾವ್ ಕೆಲ್ಸದ ಹಾಳಾಗಿಟ್ಕೊಂಡಿದ್ವಲ್ಲೋ, ನಮ್ಮ ಹಳೆ ಎಕರೆ ತಗೊಂಡು ನಾವೇ ಪಟಾರ ಅಂತ ಹೊಡ್ಕೋಬೇಕು. ಬಾಯ್ಲಿ ಬರ್ಬೇಡ ಅಂತ ಹೇಳಿದ್ವೇನೋ, ಯಾಕಲ್ಲ ಬಂದೆ? ನೀನ್ ಬಂದಿದ್ ಯಾರು ನೋಡ್ಗಿಟ್ಬಿಟ್ಟಿದ್ರೆ? ಯಾರು ನೋಡ್ಲಿಲ್ಲ ದಣಿ. ಮುಚ್ಚಲ ಬಾಯ. ಯಾರು ನೋಡ್ಲಿಲ್ಲ ಅಂತ ನಿನ್ಗೆ ಹೆಂಗೆಲ್ಲ ಗೊತ್ತಾಯ್ತದೆ? ಅಯೋಗ್ಯನ್ ತಗೊಂಬಂದು ತಗ ಇಟ್ಕ. ನಿನ್ಕಲ್ಲ ಎತ್ತ ಕಾಳಾಗೋದಿಯೇ. ತಗ ಇದನ್ನ ಕುಡ್ದು ನೀನ್ ಈ ಬಿರಿಯಾನಿ ತಿನ್ ಮುಗಿಸೋ ಅಷ್ಟರಲ್ಲಿ ಸರ್ವತ್ತಾಯ್ತದೆ. ಯಾರ ಕಣ್ಗೂ ಕಾಣ್ದಂಗೆ ಬೆಳ್ಕರಿ ಅಷ್ಟರಲ್ಲಿ ಮೆಲ್ಲಕ್ ನಿಕ್ಲಾಯಿಸ್ಬಿಡು. ಮತ್ತೇನಾದ್ರೂ ಈ ದಿಕ್ಕಿಗೆ ತಲೆ ಹಾಕೊಂಡ್ ಮನಿಕಂಬಿಟ್ಟೆ ನಿನ್ ತಲೆನ ತೆಗೆದು ಬಿಡ್ತೀನಿ. ಬಡ್ಡೆ ಎತ್ತದೆ. ಸರಿ ದಣಿ. ನಿಂತ್ಕೊಳ್ಳ. ಏನ್ ಕೇಳಿದ್ರು ಮತ್ತು ನಡಿ ನಡಿ ಅಂತ್ಯ. ನನ್ನ ಮಗನೇ ಮಧ್ಯದಲ್ಲಿ ಏನಾದ್ರು ಪಿಟಿಗೆ ಇಟ್ಬಿಟ್ಟಿರ್ತೀಯ. ಆಯ್ತು ದಣಿ. ಏನ್ ನಿಯತ್ತಿಲ್ಲ ನನ್ನ ಮಕ್ಳು. ಕೊಡೋರ್ ಕಂಡ್ಬಿಟ್ರೆ ಕಿತ್ಕೊಂಡು ತಿನ್ಬಿಡ್ತಾರೆ ನನ್ನ ಮಕ್ಳು. ದಣಿ, ದಣಿ. ಮತ್ತೆ ಯಾಕಲ್ಲ ಬಂದೆ? ಬರ್ಬೇಡ ಅಂತ ಹೇಳಿದ್ದಲ್ಲೂ. ಯಾರು ನೋಡಿದ್ರೆ ಏನ್ ಲಗತಿ? ನಡಿಲ್ಲ ಬಳಿಕೆ. ಮತ್ತೆ ಆ ಮನೆ ವಿಷಯ? ನೀನೇನು ವರ್ಗ ಹೋಗ್ಬಿಡ್ತೀಯ? ಬಾರ್ನೇ ಕಟ್ಟಿಸ್ಕೊಡ್ತೀನಿ. ನಡಿಲ್ಲ ಬಳಿಕೆ. ಖಂಡಿತ ಕಟ್ಟಿಸ್ಕೊಡ್ತೀರಾ? ನನ್ ತಾಯಿನೇ ಕಟ್ಟಿಸ್ಕೊಡ್ತೀನಿ. ನಡಿಲ್ಲ ಬಳಿಕೆ. ನಡಿಲ್ಲ ಬೇಗ ನಡಿಲ್ಲ. ಯಾರು? ಯಾವನಲ್ಲೇ? ಯಾರದು? ಯಾರದು? ನೀನ ನನ್ನ ಬಾಳು ಹಾಳಾಗಿದ್ದೆ ನಿನ್ನಿಂದ.
ಬನ್ನಿ ಇಲ್ಲೇ ಇದೆ ನೋಡಿ. ಲೇ ಕರಿಯ, ಎಲ್ಲಿದ್ಯಾ? ಬೇಗ ಬಾರೋ, ನನ್ನ ಮಗನೇ ಒಂದ್ ಕೈ ನೋಡೇ ಬಿಡ್ತೀನಿ. ಇದೇನ್ ರಾಜ, ಒದ್ದೆ ಅಂತ ಹೇಳ್ಬಿಟ್ಟು ಸಾಯಿಸಿ ಬಿಟ್ಟಿದ್ಯಾ? ಮಾ ಏನ್ ಮಾತಾಡ್ತಾ ಇದೀರಾ? ನನಗೆ ಗೊತ್ತಿಲ್ಲ, ನಾನು ಅವನು ಸಾಯಿಸಿಲ್ಲ. ಮತ್ತಿನ್ಯಾರಪ್ಪ ಸಾಯಿಸಿದ್ದು? ಅಲ್ಲ ರಾಜ, ನನ್ಗೊಂದ್ ಮಾತು ಹೇಳಿದ್ರೆ ಸಾಕಾಗಿತ್ತು. ಅವನ್ನೆಲ್ಲಾರು ದೂರ ತಗೊಂಡೋಗಿ ಅವನ್ ತಲೆ ತೆಗೆದ್ಬಿಟ್ಟು ಊತಾಕ್ಬಿಡ್ತಿದ್ದೆ. ಹೋಗಿ ಹೋಗಿ ನಮ್ ಗೋಡನಲ್ಲಿ ಅವನ್ ಸಾಯಿಸ್ಬಿಟ್ಟು ಅದು ಗೋದಿಲ್ ಊತಾಕಿದ್ಯಲ್ಲ, ನೀನ್ ಏನ್ ಹೇಳ್ಬೇಕು? ನೀವೇನ್ ಹೇಳ್ತಾ ಇದ್ದೀರಾ? ನಾನು ಅವನ ಖಂಡಿತವಲ್ಲೂ ಸಾಯಿಸಿಲ್ಲ. ನಾನು ಅವನು ಹೊಡೆದಾಗ ಅವ್ನು ಕೆರಡ ಸುಸ್ತಾಗಿ ಬಿದ್ದಿದ್ದ. ಅವನಿಗೆ ಜ್ಞಾನ ಇದ್ದಿದ್ದು ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಈ ಗೋಧಿ ಮೂಟೆ ಇದೆಲ್ಲ ಏನ್ ಮ್ಯಾಲಿಂದ ಉದು ಬಿಡ್ತಾ ಒಳ್ಳೆ ಎಡವಟ್ ಸವಸ ಆಗೋಯ್ತು. ನನ್ಗೆ ಅರ್ಥ ಆಯ್ತು. ಹಲ್ಲೋಡಿ ಅವನ್ ಕೈನ 3 ಬೆಲ್ಟ್ ತೋರಿಸ್ತಾವನೆ ಅಂದ್ರೆ ಈ ಕೆಲ್ಸಾನ ಯಾರೋ 3 ಜನ ಸೇರ್ಕೊಂಡ್ ಮಾಡೋರೆ ಅಂತ ಅರ್ಥ. ಇಲ್ಲಿ ನಾವು 3 ಜನ ಇದ್ದೀವಲ್ಲೋ. ಇದ್ದೆರ್ದಾಗ ನಾವಿಬ್ರು ಇಲ್ಲಿ ಇರ್ಲಿಲ್ವಲ್ಲ. ಅಲ್ಲ ರಾಜಾ, ಇಷ್ಟು ದೊಡ್ಡ ಕೆಲ್ಸನ ಯಾರು ಜೊತೆ ಇಲ್ದಂಗೆ ಇಷ್ಟು ಬೇಗ ಹೆಂಗ್ ಮಾಡಿ ಮುಗಿಸ್ಬಿಟ್ಟೆ? ಸುಮ್ಮನೆ ಮಾವ ನೀವು. ನಮ್ ರಾಜ ಏನೋ ಗೊತ್ತಿಲ್ಲದೆ ಮಾಡ್ಬಿಟ್ಟೆ ಅನ್ಕೊಣೋ. ನೋಡು, ಆ ಶವಕ್ಕೆ ಏನಾದ್ರೂ ಮಾಡಿ ಒಂದ್ ದಾರಿ ಕಾಣಿಸು. ಅಷ್ಟೇ ತಾನೇ, ನಾನಿದ್ದೀನಿ, ನೀವ್ ಹೋಗಿ. ನೀನೇನು ಹೆದರ್ಕೋಬೇಡ, ನಾನು ಎಲ್ಲಿ ಹೋಗಿದ್ರಿ ಇಷ್ಟೊತ್ನಲ್ಲಿ? ಗೋಡನಲ್ಲಿ ದಡಾರಂತ ಶಬ್ದ ಆದಂಗಾಯ್ತು. ಯಾರೋ ಕಳ್ಳ ಬಂದಿರ್ಬೋದು, ನೋಡೋಣ ಅಂತ ಹೋದ್ವಿ. ಈ ಮನೇಲಿ ಕಳ್ಳ ಎಲ್ಲಿಂದ ಬತ್ತಾನಮ್ಮ? ಅದೇ ಯಜ್ಞದ ಕಾಟ. ಕಳ್ಳನ? ನೀವ್ ಹೇಳೋದ್ ನಿಜ. ಅಲ್ಲಿಂದ ತಪ್ಪಿಸ್ಕೊಂಡು ಸ್ಟೋರ್ ರೂಮ್ ನಲ್ಲಿ ಹೊತ್ಕೊಂಡಿದ್ದಾನೆ. ಬನ್ನಿ, ಬೇಕಾದ್ರೆ ತೋರಿಸ್ತೀನಿ. ಶಾಂತಿ, ಈ ಕಲ್ಲಿನ ಕೋಟೆಯಲ್ಲಿ ಒಂದ್ ಇರುವೇನಾದ್ರೂ ಒಳಗೆ ಬರಕ್ ಸಾಧ್ಯನಾ? ಏನ್ ಮಾವ? ಎಲ್ಲನ ಉಂಟಾ? ಆದ್ರೂ ಅದೇನೈತೆ ಅಂತ ನೋಡೋಣ, ನಡಿಯಮ್ಮ. ಬರಪ್ಪ. ಬೇಡ, ನಾವೇ ನೋಡ್ಕೊಂಡ್ ಬರ್ತೀವಿ. ಬಾ ಬಾ ಬಾ. ನೋಡಿ, ಗೋಧಿ ಹೇಗ್ ಬಿದ್ದಿದೆ. ಮೂಟೆ ತೂತಾಗಿ ಗೋಧಿ ಚೆಲ್ಲಿದೆ. ಇದು ಕಳ್ಳನ್ ಕೆಲ್ಸ ಅಲ್ಲಮ್ಮ, ಹೆಗ್ಣದ್ ಕೆಲ್ಸ. ಒಳ್ಳೆ ಚೆನ್ನಾಗಿ ಹೇಳ್ದೆ. ನಮ್ಮನೆ ಒಳ್ಳಿಕ್ ಯಾವನ ಬಂದ್ ಸೇರ್ಕೊಳಕ್ ನಮ್ಮ? ಅದು ನಾನ್ ಇಲ್ಲಿರ್ಬೇಕಾದ್ರೆ ಏನ್ ಬಾವ? ಇಲ್ಲ, ನಾನ್ ನೋಡ್ದಾಗ ಮೂಟೆ ತೂತ್ ಬಿದ್ದಿರ್ಲಿಲ್ಲ. ಅಷ್ಟೇ ಅಲ್ದೆ ಬಾಗಿಲು ಹಾಕೊಂಡಿದ್ದೆ ನಾನೇ ನೋಡ್ದೆ. ಅಯ್ಯೋ, ಗಾಳಿಗೆಲ್ಲೋ ಬಾಗಿಲು ಸದ್ ಮಾಡಿರ್ಬೇಕು ಅಷ್ಟೇ. ಯಾವನು ಇಲ್ಲ, ಎಂತದ್ದು ಇಲ್ಲ. ಬನ್ನಿ ಬನ್ನಿ. ಏನು ಇಲ್ಲ, ಬಾರಮ್ಮ. ಅಬ್ಬಾ, ಆ ನನ್ ಮಗ ಕರಿಯ ಎಲ್ಲಿ ಯಾವಾಗ ಬಾಯ್ ಬಿಟ್ಬಿಡ್ತಾನೋ ಅಂತ ತುಂಬಾ ಎದುರ್ಕೊಂಡ್ಬಿಟ್ಟಿದ್ದೆ. ಅವನ್ ಕತೆ ಮುಗ್ದೋಯ್ತು ಬಾವ. ಆದ್ರೂ ನೀನ್ ಬಾಳ ಕಿಲಾಡಿ ಕಣ್ ಬಾವ. ಕರೀನ ರಾಜ ಬಂದು 4 ತದಕಿ ಹೋಗುವಷ್ಟರಲ್ಲಿ ನೀನು ಗೋಡನ್ಗೋಗಿ ಕರೀನ್ ಕತೆನ ಮುಗಿಸ್ಬಿಟ್ಟು ಇಲ್ಲಿ ಬಂದು ಕುತ್ಕೊಂಡು ರಾಜ ಬಂದಾಗ ಏನಪ್ಪ ಏನಾಯ್ತಪ್ಪ ಅಂತ ಕೇಳ್ತೀಯಲ್ಲ ಬಾವ. ಅಷ್ಟು ಸಡನ್ ಆಗಿ ಕರೀನ್ ಕತೆನ ಹೆಂಗ್ ಮುಗಿಸ್ದೆ? ಕರಿಯನ್ನ ನೀನ್ ಕೊಂದ್ಬಿಟ್ಟು ತಪ್ಪು ನನ್ ಮೇಲೆ ಹಾಕ್ಯ. ಅಯ್ಯೋ, ನಮ್ ತಾಯಿ ಸತ್ವಾಗ್ಲೂ ಇಲ್ಲ ಬಾವ. ಈ ಲಕ್ಷ್ಮಿ ಆಡಾಗ್ಲೂ ಇಲ್ಲ ಬಾವ. ನಿನ್ನ ಆಡಾಗ್ಲೂ ನಾನ್ ಕರೀನ ಕೊಲೆ ಮಾಡ್ಲಿಲ್ಲ ಬಾವ. ಬಾಯ್ ಮುಚ್ಚ. ಮತ್ತೆ ನೀನ್ ಯಾಕೋ ಗೋಡನ್ನಲ್ಲಿ ನಾನ್ ತಲೆ ಆಡಿಸಿದಾಗ ನೀನ್ ತಲೆ ಆಡಿಸಿದ್ದು? ನಮ್ ಬಾವ ಆಡಿಸ್ಬೇಕಾದ್ರೆ ನಾನ್ ಸುಮ್ನೆ ನೋಡ್ತಾ ನಿಂತ್ಕೊಳ್ಳಕ್ ಆಗತ್ತಾ? ಅದಕ್ಕೇನ್ ದುಡ್ಡು ಕೊಡ್ಬೇಕಾ, ಕಾಸು ಕೊಡ್ಬೇಕಾ? ನೀನ್ ಆಡಿಸ್ದೆ ಅಂತ ನಾನು ಆಡ್ಸದ್ನಪ್ಪ. ಶಕುನಿ, ಏನ್ ಬಾವ? ನಾನ್ ಕೊಲೆ ಮಾಡ್ದೆ ಅಂತ ನೀನು, ಹೌದು. ನೀನ್ ಕೊಲೆ ಮಾಡ್ದೆ ಅಂತ ನಾನು, ಹೌದು. ಇಬ್ರು ಒಬ್ಬರ ಮೇಲೊಬ್ರು ಅನುಮಾನ ಪಟ್ಟ. ಹಂಗಾರೆ ಬಾವ,
ನಾವಿಬ್ರು ಕೊಲೆ ಮಾಡಿಲ್ಲ ಅಂತ ತಾನೇ ನೀನ್ ಹೇಳ್ತಾ ಇರೋದು? ಕರೆಕ್ಟು. ಶಕುನಿ, ಹಂಗಾರೆ ಯಾರೋ ಕೊಲೆ ಮಾಡಿರೋದು? ಜಸ್ಟ್ ಎ ಮಿನಿಟ್ ಬಾವ. ನಾನ್ ಅನುಮಾನ ಪಟ್ಟಿದ್ದೆ ಸರಿ. ಆ ಗೋಮುಖ ವ್ಯಾಘ್ರ ಶಾಂತಿದೆ ಕರೀದ್ ಕತೆನ ಮುಗಿಸಿರೋದು. ಶುರು ಮಾಡ್ಬಿಟ್ಟ ಕುಡಿದ್ಬಿಟ್ಟು ನಿನ್ ದಯ್ಯದ ಕತೆನ. ಅಯ್ಯೋ, ಈಗ್ಲಾದ್ರೂ ನನ್ ಮಾತ್ ಕೇಳು ಬಾವ. ಬಾವ, ಲಕ್ಷ್ಮಿ ಆತ್ಮ ಶಾಂತಿ ದೇಹದೊಳಗ್ ಸೇರ್ಕೊಂಡ್ಬಿಟ್ಟು ಅವಳ ಕೈಲ್ದಾನೆ ಈ 2 ಕೊಲೆಗಳು ಮಾಡಿಸಿದೆ. ಯಾಕೆ ಅಂತ ಕೇಳು. ಯಾಕೆ ಅಂತ ಕೇಳು. ಯಾಕೆ? ಲಕ್ಷ್ಮಿ ಸಾವಿಗೆ ನಾವ್ 4 ಜನ ಕಾರಣ. ಅದ್ರಲ್ಲಾಗ್ಲೇ 2 ಕತೆ ಪೈಸಲ್. ಇನ್ನುಳಿದಿರೋ ನಮ್ಮಿಬ್ಬರ ಕತೆ ಯಾವಾಗ ಪೈಸಲ್ಲು? ಅದ್ರ ಸೀನಿಯಾರಿಟಿ ಯಾರು ಗೊತ್ತಿಲ್ಲ. ಅಷ್ಟ್ರಲ್ಲಿ 1 ದಿವ್ಸ ತಲೆ ಕಾಲು ಮಾಂಸ ತರಿಸ್ಬಿಡು ಬಾವ. ಚೆನ್ನಾಗಿ ತಿನ್ಬಿಟ್ಟು ಇವಾಗ ಪ್ರಾಣ ಬಿಟ್ಬಿಡಲ್ಲ. ಬಾಯಿ ಮುಚ್ಚು. ನೀನ್ ಹೀಗೆ ಮಾತಾಡ್ತಿದ್ರೆ ನಾನೇ ನನ್ನ ಕೈಯಾರ ಕೊಂದು ನಿನ್ ತಲೆ ಕಾಲ್ ಕತ್ತರಿಸಿ ಬೀದಿನಾಗಿ ತಿನ್ನಿಸ್ಬಿಡ್ತೀನಿ. ಕೈ ತೆಗಬಾ, ಕೈ ತೆಗಬಾ. ಈ ಉತ್ತರ ಪೌರುಷ ಎಲ್ಲ ನನ್ ಮುಂದೆ ತೋರಿಸ್ಬೇಡ. ನಾನ್ ಹೇಳೋದನ್ನ ಕೇಳು. ಶಾಂತಿ ಅವತ್ತು ಅಲ್ಲಿಗೆ ಅಷ್ಟೊತ್ತಿನಲ್ಲಿ ಯಾಕೆ ಬರ್ಬೇಕಾಗಿತ್ತು? ಸ್ಟೋರ್ ರೂಮ್ ನಲ್ಲಿ ಯಾರೋ ಔತ್ಕೊಂಡ್ಬಿಟ್ಟವ್ರೆ, ಗೋಧಿ ಚೆಲ್ಲಿದೆ ಅಂತ ನಮ್ಮನ್ನೇ ಏಮಾರ್ಸಕ್ ನೋಡ್ತಾ ಇಲ್ಲಲ್ಲ. ಕೊಲೆ ಮಾಡಿರೋದು 100% ಅವಳೇ ಬಾವ. ನಿನಗ್ ಗೊತ್ತಿಲ್ಲ ಏನು ಇಷ್ಟೊತ್ನಲ್ಲಿ ಹೀಗೆಲ್ಲ ಮಾತಾಡ್ತಿದ್ಯಾ? ನಿನಗೆ ಕುಡಿದು ಜಾಸ್ತಿ ಆಗ್ಬಿಟ್ಟಿದೆ. ಹೋಗ್ ಮಲಿಕೊಬ್ಬ, ಬೆಳಿಗ್ಗೆ ಮಾತಾಡೋಣ. ಬೆಳ್ಕರಿ ವರ್ಷದಲ್ಲಿ ಯಾರಿರ್ತಾರೋ ಯಾರಿರಲ್ವೋ ಯಾರಿಗ್ ಗೊತ್ತು ಬಾವ. ನನ್ ಚಿನ್ನ, ಹೆದರ್ಕೋಬೇಡಪ್ಪ, ಧೈರ್ಯವಾಗಿರು. ಇಲ್ಲಿ ವಾರಕ್ಕೆ 1 ಕೊಲೆ ನಡೆಯೋದು. ಅದನ್ನು ಲೆಕ್ಕ ಸರಿಯಾಗಿ ಇಟ್ಟಿದ್ಯಾ? ನನ್ನ ಲೆಕ್ಕದಲ್ಲಿರೋ ನೆಕ್ಸ್ಟ್ ಸಾಯೋ ಸೀನಿಯಾರಿಟಿ ಇದ್ದೆ ಬಾವ. ನಾನೇ ಮುಂದಿನ ಜಮೀನ್ದಾರ. ನಿನ್ಗೋಸ್ಕರ ಅಂತ 1.25 ಬಾಟ್ಲಿ ಬಿಟ್ಟಿದ್ದೀನಿ. ಕುಡ್ಕೊಂಡು ಬಲಿಕು. ಗುಡ್ ನೈಟ್. ನನ್ ಮಗನ, ರಾತ್ರಿ ಗುಂಡೇನಾರ ಜಾಸ್ತಿ ಆಗೋಯ್ತಾ? ಹೊಟ್ಟೆಲೆಲ್ಲ ಸಂಕಟ. ಅಯ್ಯೋ, ಆ ಶಾಂತಿ ಹೊಟ್ಟೆಲೆಲ್ಲ ಏನೋ ಒಂಥರ ಗುಳುಗುಳು ಅಂತ ಇದೆ. 1 ಲೋಟ ನಿಂಬೆಹಣ್ಣಿನ ಪಾನಕ ಮಾಡಿ ತಂದ್ಕೊಡಮ್ಮ. ನಾನು ಕೋದಂಡ, ಯಾಕೆ ಹೀಗೆ ಎದುರ್ಕೊತಾ ಇದೀಯಾ? ಕೋದಂಡ, ಹೊಟ್ಟೆಲೆಲ್ಲ ಸಂಕಟ ಆಗ್ತಾ ಇದೆ. 1 ಲೋಟ ನಿಂಬೆಹಣ್ಣಿನ ಪಾನಕ ತಂದ್ಕೊಡು ಅಂತ ಶಾಂತಿನ ಕೇಳ್ದೆ ಕಣೋ. ಅದ್ಕವಳು ಏನಂದ್ರಿ? 1 ಲೋಟ ಶರ್ಬತ್ ಕೇಳಿ ಅಂತ ಹೇಳಕ್ಕಾಗ್ಲಿಲ್ವಾ? ಅದೆಲ್ಲ ಕಣೋ, ದೇಹ ಮಾತ್ರ ಹಂಗೆ ನಿಂತಿತ್ತು. ಕುತ್ತಿಗೆ ದೇವುತ್ತರ 1 ರೌಂಡ್ ಹಿಂಗ್ ಸುತ್ತ ಬಿಡ್ತು. ಬೆಕ್ಕಗ್ ಜ್ವರ ಬರೋ ಮಾತು ಹೇಳ್ತೀಯ ಅಲ್ಲ? ಕತ್ತು ಹೇಗೆ ತಿರುಗುತ್ತೆ? ಅದೇ ಜಾಗದಲ್ಲಿ ಕಣೋ ಅವಳು ನಿಂತಿದ್ದು. ಏನೋ ಇದು? ತಿರ್ಗಲೇ ಬಿಡು. ನನ್ ಕತ್ತೆ ಯಾಕೋ ಸಿಕ್ತಿದ್ಯಾ? ಬಾವಾ, ಈ ಮನೇಲಿ ಒಬ್ರಿಗೆ ಮಾತ್ರ ದೆವ್ವ ಹಿಡ್ಕೊಂಡಿದೆ ಅಂತ ತಿಳ್ಕೊಂಡಿದ್ದೆ. ಎಲ್ರಿಗೂ ದೆವ್ವ ಹಿಡ್ಬಿಟ್ಟಿದೆ ಬಾವಾ. ನಾನು ಇನ್ ಕ್ಷಣನೂ ಈ ಮನೇಲಿ ಇರಲ್ಲ, ಫ್ಯಾಕ್ಟ್ರಿ ಇರ್ತೀನಿ. ಬೇಕಿದ್ರೆ ಹೇಳ್ಕಳ್ಸು, ಏನಿದ್ರು ಬಂದು ಮಾತಾಡ್ತೀನಿ. ಅಪ್ಪ, ನಾನು ಹೋಗೋರ್ಗು ತಿರ್ಗಿ ನೋಡ್ಬೇಡ ಬಾವಾ. ಅಕ್ಕಿ ಕುತ್ಕೋ, ತಿರ್ಗಿ ನೋಡ್ಬೇಡ. ಲೇ, ಏನ ಇದು ಹುಚ್ಚತನ? ಬಾರೋ ಇಲ್ಲಿ. ಲೇ ಶಕುನಿ, ಬಾರೋ.